ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜೂನ್ 15ನೇ ತಾರೀಕು ಬುಧವಾರ 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್ ಶುರು ಮಾಡೋ ಟೈಮ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಆಗಿರುವಂಥ ವಿದ್ಯಮಾನ, ಇವತ್ತು ನಡೀತಿರುವ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕೌಂಟ್ ಡೌನಲ್ಲಿ. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳ ಮತ ಎಣಿಕೆ ಇವತ್ತು ನಡೆಯುತ್ತೆ. ವಾಯುವ್ಯ ಪದವೀಧರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ, ವಾಯುವ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯ ಮತ ಎಣಿಕೆ ಇವತ್ತು ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಎಣಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಂಜೆ ಹೊತ್ತಿಗೆ ಪೂರ್ಣ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ವಾಯುವ್ಯ ಪದವೀಧರ, ವಾಯುವ್ಯ ಶಿಕ್ಷಕರ ಮತ್ತು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಬೆಳಗಾವಿಯ ಜ್ಯೋತಿ ಕಾಲೇಜಲ್ಲಿ ನಡೆಯುತ್ತೆ. ದಕ್ಷಿಣ ಪದವೀಧರ ಕ್ಷೇತ್ರದ ಮತ ಎಣಿಕೆ ಮೈಸೂರಿನ ಮಹಾರಾಣಿ ಕಾಲೇಜಲ್ಲಿ ನಡೆಯುತ್ತೆ. ಆಡಳಿತಾರೂಢ ಬಿಜೆಪಿ ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ನಿಂದ ತಲಾ 4, ಜೆಡಿಎಸ್ನಿಂದ 3 ಮಾನ್ಯತೆ ಇಲ್ಲದ ಪಕ್ಷಗಳಿಂದ 5 ಮತ್ತು ಪಕ್ಷೇತರರು 33 ಅಭ್ಯರ್ಥಿಗಳು ಸೇರಿದಂತೆ 49 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಹೊರಗೆ ಬರುತ್ತೆ. ಇನ್ನು ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಫೈಟ್ ಅಂತೂ ಇದೆ. ಬಿಜೆಪಿಯ ಹಣಮಂತ ನಿರಾಣಿ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಬಿಜೆಪಿಯ ಅರುಣಾ ಶಹಾಪುರ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ 2ನೇ ದಿವಸ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದರು. ಕಾಂಗ್ರೆಸ್ ಮೂಲಗಳ ಪ್ರಕಾರ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಒಟ್ಟು 50 ಪುಟಗಳ ಹೇಳಿಕೆಯನ್ನು ಇಡಿ ಮುಂದೆ ಇಟ್ಟುಕೊಟ್ಟಿದ್ದಾರೆ. ಎಲ್ಲವನ್ನೂ ಟೈಪ್ ಮಾಡಿಕೊಂಡಿರೋ ಇಡಿ ಅಧಿಕಾರಿಗಳು ಪ್ರತಿ ಪುಟಕ್ಕೂ ರಾಹುಲ್ ಅವರ ಸಹಿ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ಮೂಲಗಳ ಪ್ರಕಾರ 2,000 ಕೋಟಿ ಆಸ್ತಿ ಮತ್ತು 90 ಕೋಟಿ ಹಣ ವರ್ಗಾವಣೆ ಬಗ್ಗೆ ಸಾಕ್ಷಿಗಳನ್ನಿಟ್ಟುಕೊಂಡು ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಹಾಕ್ತಿದ್ದಾರೆ ಅಂತ ಗೊತ್ತಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು ಪ್ರಕರಣ ತುಂಬ ಗಂಭೀರ ಸ್ವರೂಪ ಪಡಿತಾ ಇದೆ. ಹೀಗಾಗಿನೇ ಜಾರಿ ನಿರ್ದೇಶನಾಲಯದ ಕಚೇರಿ ಸುತ್ತಮುತ್ತ ಸಾವಿರ ಲೆಕ್ಕದಲ್ಲಿ ಭದ್ರತೆಗೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ರಾಹುಲ್ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ನಾಯಕರು ನಿನ್ನೆಯೂ ಕೂಡ ದೆಹಲಿಯಲ್ಲಿ ಹೈಡ್ರಾಮಾ ಸೃಷ್ಟಿ ಮಾಡಿದರು. ರಾಹುಲ್ ಗಾಂಧಿ ಇಡಿ ವಿಚಾರಣೆಗೆ ತೆರಳುತ್ತಾ ಇದ್ದ ಹಾಗೆ ಕೈ ನಾಯಕರೆಲ್ಲ ಮೆರವಣಿಗೆ ಹೊರಟರು. ಇಡಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಪೊಲೀಸರು ಅವಕಾಶ ಕೊಡಲಿಲ್ಲ. ರಸ್ತೆಯಲ್ಲೇ ಕೂತರು ಕೆಸಿ ವೇಣುಗೋಪಾಲ್, ರಾಜಸ್ಥಾನದ ಸಿಎಂ ಅಶೋಕ್ ಗೆಹ್ಲೋಟ್, ಸಂಸದ ಡಿಕೆ ಸುರೇಶ್, ಛತ್ತೀಸ್ಗಢದ ಸಿಎಂ ಭೂಪೇಲ್ ಬಾಘೇಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ. ಪೊಲೀಸರು ಬಲವಂತವಾಗಿ ಅವರನ್ನ ಎಳೆದು ಹಾಕಿದ್ರು. ಇನ್ನು ರಾಹುಲ್ ಗಾಂಧಿಗೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇವತ್ತೂ ವಿಚಾರಣೆ ನಂತರ ಬಂಧನ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ರಾಹುಲ್ ಗಾಂಧಿಗೆ ವಿಚಾರಣೆ ವಿರೋಧಿಸಿ 2ನೇ ದಿನವೂ ಕೂಡ ರಾಜ್ಯನ ಕಾಂಗ್ರೆಸ್ ಘಟಕ ತೀವ್ರ ಪ್ರತಿಭಟನೆ ಮಾಡಿದ್ರು. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂಭಾಗ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಪೊಲೀಸರ ಕೈಗೆ ಸಿಗದೆ ಕಾಂಗ್ರೆಸ್ ಕಾರ್ಯಕರ್ತರು ಓಡಿದರು. ಕೊನೆಗೂ ಹರಸಾಹಸ ಪಟ್ಟರು. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಕ್ಕೆ ಸಿದ್ದರಾಮಯ್ಯನವರು ಕೆಂಡಾಮಂಡಲಾದರು. ಬಿಜೆಪಿಯವರು ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತಾರೆ, ನಮ್ಮ ಪಕ್ಷದವರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದೇನು ಪ್ರಜಾಪ್ರಭುತ್ವನಾ? ಸರ್ವಾಧಿಕಾರನ, ಪೊಲೀಸ್ ಅಧಿಕಾರವೇ ಅಂತ ಕಿಡಿಕಾರರು ಸಿದ್ದರಾಮಯ್ಯ. ಆಫೀಸ್ಗೆ ಹೋಯ್ತಿದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಬಹಳ ಮಾತಾಡ್ತಾರೆ, ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ. ಈಗ ಅಘೋಷಿತ ಎಮರ್ಜೆನ್ಸಿ ಇದೆ, ಸರ್ವಾಧಿಕಾರ ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಆಮೇಲೆ HK ಪಾಟೀಲ್ ಎಲ್ಲರೂ ಕೆಲವರು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಐ ಡೋಂಟ್ ನೋ, ಇದು ಪ್ರಜಾಪ್ರಭುತ್ವನ ಸರ್ವಾಧಿಕಾರ. ಇಡಿ ವಿರುದ್ಧದ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ವ್ಯಂಗ್ಯದ ಮಾತಾಡಿದರು. ಗಾಂಧಿ ಹೆಸರಿಟ್ಕೊಂಡು ಮಹಾತ್ಮ ಗಾಂಧಿ ಹೆಸರಿಗೆ ಅಪಪ್ರಚಾರ ಬೆಳೀತಿದ್ದಾರೆ. ಇವರು ನಿಜವಾಗ್ಲೂ ಗಾಂಧಿ ಅಲ್ಲ, ಒರಿಜಿನಲ್ ಇವರು ಗ್ಯಾಂಡಿ. ಜನ ನೋಡಿದವರು ಮಹಾತ್ಮ ಗಾಂಧಿ ಇವರು ಒಂದೇ ಫ್ಯಾಮಿಲಿ ಅನ್ಕೋತಾರೆ. ಗಾಂಧಿ ಸತ್ಯದ ಪರ ಸತ್ಯಾಗ್ರಹ ಮಾಡಿದ್ರು, ಆದರೆ ಇವರು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಚಳವಳಿ ಮಾಡ್ತಾರೆ ಅಂತ ಕಿಡಿಕಾರದು. ಕ್ರಿಮಿನಲ್ ಅಫೆನ್ಸ್ ಮಾಡಿದವ್ರನ್ನೂ ಕೂಡ ಎನ್ಕ್ವೈರಿ ಮಾಡಬಾರ್ದು ಅಂತಂದರೆ, ಹಾಗಿದ್ರೆ ಏನಾದ್ರು ಸಂವಿಧಾನದಲ್ಲಿ ಇಲ್ಲ ನೆಹರು ಕುಟುಂಬ ಏನು ಮಾಡಿದ್ರು ಮತ್ತು ಪ್ರಶ್ನೆ ಮಾಡೋಂಗಿಲ್ಲ. ಮತ್ತು ಮಹಾತ್ಮ ಗಾಂಧಿ ಹೆಸರಿಟ್ಕೊಂಡು ಮಹಾತ್ಮ ಗಾಂಧಿ ವ್ಯಕ್ತಿತ್ವಕ್ಕೆ ಅಪಚಾರ ಬಳಿತಾರಲ್ರಿ. ಇವ್ರು ನಿಜವಾಗಲೂ ಗಾಂಧಿ ಅಲ್ಲ, ಒರಿಜಿನಲಿ ಇವ್ರು ಗ್ಯಾಂಡಿ. ಇವ್ರು ಗಾಂಧಿ ಅಂತ ಹೆಸರಿಟ್ಕೊಂಡು ಜನ ನೋಡಿದವ್ರು ಏನು ಅನ್ಕೋತಾರೆ, ಮಹಾತ್ಮ ಗಾಂಧಿ ಇವರು ಒಂದೇ ಫ್ಯಾಮಿಲಿ ಅನ್ನೋರು ಅಂತ ಅನ್ಕೋತಾರೆ. ಗಾಂಧಿ ಸತ್ಯದ ಪರವಾಗಿ ಸತ್ಯಾಗ್ರಹ ಮಾಡಿದ್ರೆ
ಇವರು ಅಕ್ರಮ ಮುಚ್ಕೊಳ್ಳೋದಕ್ಕೆ, ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋದಕ್ಕೆ ಬೀದಿಲಿ ನಿಂತ್ಕೊಂಡು ಚಳವಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಚಳವಳಿ ಮೂಲಕ ಭ್ರಷ್ಟಾಚಾರದ ತನಿಖೆ ಆಗಬಾರ್ದು ಅಂತ ಬಯಸ್ತಾರೆ ಇವರು. ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆಗೆ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾನೆ ಇದೆ. ಇದೀಗ ಗೃಹ ಸಚಿವ ಆರೋಗ್ಯ ಜ್ಞಾನದ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಕಾನೂನು ಕಾಂಗ್ರೆಸ್ ಲೀಡರ್ಸ್ಗೆ ಒಂದು, ಜನಸಾಮಾನ್ಯರಿಗೆ ಒಂದು ಅಂತ ಇದೆಯಾ? ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಕೋರ್ಟ್ ವಿಚಾರಣೆಗೆ ಕರೆದ್ರೆ ಹೋಗಿ ಹೇಳಿಕೆ ಕೊಡಬೇಕು. ನಿರಪರಾಧಿಯಾದರೆ ಹೊರಗೆ ಬರ್ತಾರೆ, ಅಪರಾಧಿಗಳಾದರೆ ಶಿಕ್ಷೆ ಅನುಭವಿಸ್ತಾರೆ. ಇವರಿಗೆ ಈ ನೆಲದ ಕಾನೂನು ಅನ್ವಯಿಸೋದಿಲ್ವಾ? ಜನ ಎಲ್ಲವನ್ನು ಗಮನಿಸ್ತಿದ್ದಾರೆ ಅಂತ ಕಿಡಿಕಾರದರು. ರಾಹುಲ್ ಗಾಂಧಿ ವಿಚಾರಣೆಗೆ ಐಟಿ ಇಡಿಯನ್ನ ಬಿಜೆಪಿ ಜತೆ ಸೇರಿಸಿ ಅಂತ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯನವರಿಗೆ ಚಿತ್ರದುರ್ಗದಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ತಿರುಗೇಟು ಕೊಟ್ಟರು. ಸಿದ್ದರಾಮಯ್ಯನವರು ಇತಿಹಾಸ ಮರೆತು ಹೋಗಿದ್ದಾರೆ. ಈಗ ಇಡಿ ಐಟಿಯನ್ನ ಬಿಜೆಪಿಗೆ ಸೇರಿಸಿ ಅಂತ ಹೇಳ್ತಾರೆ. ಕೇವಲ ರಾಜಕೀಯ ಲಾಭಕ್ಕಾಗಿ ಸಿದ್ದರಾಮಯ್ಯನವರ ಮಾತು ಸತ್ಯ ಮುಚ್ಚಿಡೋದಕ್ಕಾಗದು. ಉಪ್ಪು ತಿಂದವರು ನೀರು ಕುಡಿಬೇಕು. ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿ, ಹಿಂದಿನಿಂದ ಅವರು ಇದನ್ನೇ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು ಶ್ರೀರಾಮುಲು. ಕಾನೂನು ಕಾಂಗ್ರೆಸ್ ಲೀಡರ್ಸಿಗೆ ಒಂದು, ಸಾಮಾನ್ಯ ಜನಕ್ಕೊಂದು ಇದೆಯಾ? ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ. ಕೋರ್ಟು ವಿಚಾರಣೆಗೆ ಕರೆದ್ರೆ ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕು. ನಿರಪರಾಧಿ ಆದರೆ ಹೊರಗೆ ಬರ್ತಾರೆ, ಅಪರಾಧಿಗಳಾದರೆ ಶಿಕ್ಷೆ ಅನುಭವಿಸ್ತಾರೆ. ಎಲ್ರಿಗೂ ಒಂದೇ ತಾನೇ ಇಡೀ ದೇಶದಲ್ಲಿ. ಹಾಗಾಗಿ ಇವರನ್ನು ಪ್ರತಿಭಟನೆ ಮಾಡ್ತೀವಿ ಅಂದರೆ ಏನರ್ಥ? ಇವರಿಗೇನು ಕಾನೂನು ಏನನ್ನ ಒಳ್ಳೇದಾಗುವಂಥ ಟೈಮಲ್ಲಿ ಏನು ಬೇಕಾದರೆ ಮಾತಾಡಿದಂಥ ಉದಾಹರಣೆಗಳು ಅವ್ರ ಕಣ್ಣೆದುರಿಗಿದ್ದಾವೆ. ಇವತ್ತು ಅವ್ರಿಗಾಗುವಂಥ ಟೈಮಲ್ಲಿ ಈ ರೀತಿ ಇಡಿನ ಮತ್ತು ಇನ್ಕಮ್ ಟ್ಯಾಕ್ಸನ್ನ ಅವರು ಬಿ ಜೆ ಪಿಯಲ್ಲಿ ಸೇರಿಸ್ಬಿಡ್ರಿ, ಈ ರೀತಿ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂದ್ರೆ ಕೇವಲ ರಾಜಕೀಯಕ್ಕೋಸ್ಕರವಾಗಿ, ರಾಜಕೀಯ ಲಾಭಕ್ಕೋಸ್ಕರವಾಗಿ ಎಲ್ಲ ವಿಚಾರಗಳನ್ನು ಕೂಡ ಅದರ ರಾಜಕೀಯಕ್ಕೆ ಲಾಭಕ್ಕೆ ತೊಗೋಬೇಕನ್ನಂಥ ಕಾರಣದಿಂದ ಮಾತಾಡ್ತಾರಾಗಲಿ. ಅದರಿಂದ ಸತ್ಯ ಏನಿದೆ, ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ, ಯಾರೇ ಆಗಿರ್ಬೋದು. ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ವಿರುದ್ಧ ವಾರ್ ನಡೀತಾನೆ ಇದೆ. ಸರ್ಕಾರದ ವಿರುದ್ಧ ಇದೇ ತಿಂಗಳು 18ನೇ ತಾರೀಕು ಕುವೆಂಪು ಹೋರಾಟ ಸಮಿತಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿಯೋ ಮೂಲಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಠ್ಯ ಪರಿಷ್ಕರಣೆ ವಿರುದ್ಧ ಹೋರಾಟಕ್ಕೆ ಸಾಥ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಪ್ರತಿಭಟನಾ ಜಾಥಾದಲ್ಲಿ ನಾನು ಖುದ್ದಾಗಿ ಭಾಗವಹಿಸಿ ಪರಿಷ್ಕರಿಸಲಾಗಿರುವ ಪಠ್ಯ ಪುಸ್ತಕಗಳನ್ನು ಹಿಂಪಡೆಯೋದಕ್ಕೆ ಒತ್ತಾಯಿಸ್ತೀನಿ ಹಾಗೂ ಮುಂದಿನ ಹೋರಾಟದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಸಂಪೂರ್ಣವಾಗಿ ಭಾಗವಹಿಸ್ತೀನಿ ಅಂತ ಎಚ್ ಡಿ ದೇವೇಗೌಡರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 20 ಮತ್ತು 21ನೇ ತಾರೀಕು 2 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಪ್ರಧಾನಿಯವರನ್ನು ಆಹ್ವಾನ ಮಾಡ್ಕೊಳ್ಳೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. 2 ದಿನ ರಾಜ್ಯದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 21ನೇ ತಾರೀಕು ಮೈಸೂರಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಾರೆ. ಜೂನ್ 20ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಮೋದಿಯವರ ಕಾರ್ಯಕ್ರಮದಲ್ಲಿ ಸಿದ್ಧತಾ ಸಭೆ ನಡೆಯುತ್ತೆ. ಸಂಜೆ 4 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ಪದಾಧಿಕಾರಿಗಳು, ಬೆಂಗಳೂರಿನ ಸಚಿವರು, ಸಂಸದರು ಮತ್ತು ಬಿಜೆಪಿಯ ಶಾಸಕರು ಈ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಜೂನ್ 18ನೇ ತಾರೀಕು ರಾಜ್ಯಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಬರ್ತಿದ್ದಾರೆ. ಬೆಂಗಳೂರು ಮತ್ತು ಚಿತ್ರದುರ್ಗಕ್ಕೆ ನಡ್ಡಾ ಅವರು ಭೇಟಿ ಕೊಡ್ತಿದ್ದಾರೆ. ಬೆಂಗಳೂರಲ್ಲಿ ಒಬಿಸಿ ಮೋರ್ಚಾ ರಾಷ್ಟ್ರೀಯ ಪ್ರಶಿಕ್ಷಣ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ನವ ಸಂಕಲ್ಪ ಶಿಬಿರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಎತ್ತಿನಹೊಳೆ ವಿಚಾರವಾಗಿ ಮೊಯ್ಲಿ ಅವರನ್ನ ಟೀಕಿಸಿದ ಸುಧಾಕರ್ಗೆ ತಿರುಗೇಟು ಕೊಟ್ಟರು. ಸಚಿವ ಸುಧಾಕರ್ ಬಗ್ಗೆ ನನಗೆ ಬಹಳ ಕನಿಕರ ಇದೆ, ನೋಡಿ ಕಾಣದಾದ ಒಂದು ರೀತಿಯ ಅಂಧ ಮನುಷ್ಯ ಅಂತ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರು ಟಾಂಗ್ ಕೊಟ್ಟರು. ಸುಧಾಕರ್ ಮೇಲೆ ನನಗೆ ಬಹಳ ಕನಿಕರ ಇದೆ. ಪಾಪ ಏನು ನೋಡಿ ಕಾಣದಾಗೆ ಒಂದು ರೀತಿಯ ಅಂಧ ಮನುಷ್ಯನಾಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ಅದೆಲ್ಲ 12,000 ಕೋಟಿ ರೂಪಾಯಿ ಖರ್ಚಾಗಿದೆ. ಆ ಮನುಷ್ಯನಿಗೆ ಬಂದಿದೆ, ಎಲ್ಲ ಕಡೆ ಕೆಲಸ ಆಗಿದೆ, ನೀರು ಬಂದಿದೆ. ಅದೊಂದು ಕೊರಟಗೆರೆ ಆದರೆ 3,000 ಕೋಟಿ ರೂಪಾಯಿ ಕೆಲಸ ಮಾಡಿದ ಬಿಲ್ಲು ಬಾಕಿ ಇಟ್ಟಿದ್ದಾರೆ. ಅದಕ್ಕೆ ಮೊದಲು ವಿಶ್ವ ಯೋಗ ದಿನಾಚರಣೆಗೆ ಪ್ರಧಾನಿ ಮೋದಿ ಸೇರಿ ಇನ್ನಿತರೆ ಗಣ್ಯರನ್ನು ಆಹ್ವಾನಿಸಿದ ರಾಜ್ಯ ಸರ್ಕಾರ ಯದುವಂಶದವರಿಗೆ ಆಹ್ವಾನ ನೀಡಿಲ್ಲ ಅನ್ನೋ ಸುದ್ದಿ ರಾಜ್ಯಾದ್ಯಂತ ಚರ್ಚೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತವಾದ ಬಳಿಕ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಸ್ಪಷ್ಟನೆ ಕೊಟ್ಟರು. ಗಣ್ಯರ ಪಟ್ಟಿ ಇನ್ನೂ ಸಿದ್ಧ ಆಗ್ತಾ ಇದೆ. ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಕಾರ್ಯಕ್ರಮ ನಡೀತಿದೆ. ಮಹಾರಾಜರು, ರಾಜಮಾತೆ, ಯತಿಗಳು ಮೈಸೂರಿನಲ್ಲಿದ್ದಾರೆ. ಗಣ್ಯರ ಪಟ್ಟಿ ಇನ್ನೂ ಕೂಡ ಅಂತಿಮ ಆಗಿಲ್ಲ. ನಾನು ಅವತ್ತು ಸಂದರ್ಭಕ್ಕೆ ಹೇಳಿದ್ದು, ಮೈಸೂರು ಮಹಾರಾಜರನ್ನು ಬಿಟ್ಟು ಕಾರ್ಯಕ್ರಮ ಅನ್ನೋದು ಗಾಳಿ ಸುದ್ದಿ, ಇದಕ್ಕೆ ಯಾರು ಕಿವಿ ಕೊಡಬೇಡಿ ಅಂತ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಟ್ಟರು. ವೇದಿಕೆಯಲ್ಲಿ ಜನಪ್ರತಿನಿಧಿಗಳಲ್ಲಿ
PM, CM, ಗವರ್ನರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು, ಆಯುಷ್ ಮಿನಿಸ್ಟರ್ಗಳು ಇಬ್ಬರು ಅವರ ಆಚೆಗೆ ಸಂಸದನ ಆದ ನನ್ನಾದಿಯಾಗಿಯೂ ಯಾರಿಗೂ ಕೂಡ ಅವಕಾಶಗಳಿಲ್ಲ. ಇಷ್ಟು ಮಾತ್ರ, ಯಾಕೆಂದರೆ ಹಿಂದೆ ಬಂದಿರುವಂಥ ವಾಡಿಕೆ ಪ್ರಕಾರ ಇಷ್ಟು ಜನ ಮಾತ್ರ ಸ್ಟೇಜಲ್ಲಿ ಇರ್ತಾರೆ ಅಂತ ನಾನು ಅಷ್ಟನ್ನೇ ಹೇಳಿರುವಂಥದ್ದು. ಗಣ್ಯರ ಬಗ್ಗೆ ನಾವು ಹೇಳಿಲ್ಲ. ಗಣ್ಯರ ಬಗ್ಗೆನೂ ಕೂಡ ಸದ್ಯದರಲ್ಲೇ ನಿಮಗೆ ಮಾಹಿತಿ ಕೊಡ್ತೀವಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಸೋಂಕು ಹೆಚ್ಚಾಗ್ತಾ ಇದೆ. ನಿತ್ಯವೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಕೇಸ್ಗಳು ದಾಖಲಾಗ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ 594 ಹೊಸ ಕೊರೋನಾ ವೈರಸ್ ಸೋಂಕು ಪ್ರಕರಣ ದಾಖಲಾಯಿತು. ಈ ಪೈಕಿ ರಾಜಧಾನಿ ಬೆಂಗಳೂರಿನಲ್ಲೇ 582 ಪ್ರಕರಣ ಪತ್ತೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ 400 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಸದ್ಯ ರಾಜ್ಯದ ಪಾಸಿಟಿವಿಟಿ ರೇಟ್ 3.14ರಷ್ಟಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಹೆಚ್ಚಳದ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾತಾಡಿದ್ರು. ಸದ್ಯಕ್ಕೆ ರಾಜ್ಯದಲ್ಲಿ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ಅಂದರು. ಒಂದು ತರಗತಿಯಲ್ಲಿ 10 ರಿಂದ 12 ಮಕ್ಕಳಿಗೆ ಪಾಸಿಟಿವ್ ಆದರೆ ಆ ತರಗತಿ ಮಾತ್ರ ರಜೆ. ಕೊರೋನಾ ಪರೀಕ್ಷೆ ಹೆಚ್ಚಿಸುವ ಅಗತ್ಯತೆ ಕಾಣ್ತಾ ಇಲ್ಲ. ಮಕ್ಕಳಲ್ಲಿ ಇದರ ತೀವ್ರತೆ ತುಂಬ ಕಡಿಮೆ ಇದೆ. 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಲಸಿಕೆ ಕಡ್ಡಾಯವಾಗಿ ಹಾಕಿಸಿ. ಕೇಂದ್ರದಿಂದ ಯಾವುದೇ ಸೂಚನೆ ಬಂದಿಲ್ಲ. ಮಾಸ್ಕ್ ಕಡ್ಡಾಯವಾಗಿ ಧರಿಸಿದರೆ ಒಳ್ಳೆಯದು. ಮತ್ತೆ ರಾಜ್ಯದಲ್ಲಿ ಲಸಿಕೆ ಅಭಿಯಾನ ಆರಂಭಿಸಲಾಗುವುದು ಅಂತ ಮಾಹಿತಿ ಕೊಟ್ಟರು. ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ಒಬ್ಬರಿಗೆ ಬಂದಾಗ ಒಂದು 16 ಜನ ಹುಡುಗರಿಗೆ ಬಂದಾಗ ಆ ತರಗತಿವರೆಗೂ ಕೂಡ ನಾವು ಬೇಕಿದ್ರೆ ರಜೆಯನ್ನು ಘೋಷಣೆ ಮಾಡಬಹುದು. ಯಾವುದೇ ರೀತಿಯ ರೋಗದ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಆದರೆ 12 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಲಸಿಕೆಯನ್ನು ಆದಷ್ಟು ಕೂಡ ನೀವು ಜಾಗ್ರತೆಯಿಂದ ಕೊಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಮಾಸ್ಕ್ ಕಲ್ಚರು ಅಂದರೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ನಾವು ಮುಂದುವರಿಸಬೇಕಾಗ್ತದೆ. ಬೆಂಗಳೂರಿನ 2 ಶಾಲೆಗಳಲ್ಲಿ ಕೊರೋನಾ ಕೇಸ್ ಏರಿಕೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಶಾಲೆಗಳಲ್ಲಿ ಕೊರೋನಾ ಮಾರ್ಗಸೂಚಿ ಹೊರಡಿಸಲಾಗಿದೆ. ಸಾರ್ವಜನಿಕರಿಗೂ ಕೊರೋನಾ ಮುಂಜಾಗ್ರತಾ ಕ್ರಮ ಪಾಲನೆಗೆ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ಕೊರೋನಾಗೆ ಭಯಪಡದೆ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ಬಿಬಿಎಂಪಿ ಸಲಹೆ ಕೊಟ್ಟಿದೆ. ಶಾಲೆಗಳಲ್ಲಿ ದ್ವಾರದಲ್ಲಿ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಥರ್ಮಲ್ ಸ್ಕ್ರೀನಿಂಗ್. ಕೋವಿಡ್ ಗುಣಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ಕೋವಿಡ್-19 ಪರೀಕ್ಷೆ ನಡೆಸಬೇಕು. ಫಲಿತಾಂಶ ಬರೋ ತನಕ ಪ್ರತ್ಯೇಕವಾಗಿ ಇರಿಸೋದು. ಸಂಸ್ಥೆಯ ಆವರಣದಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸಂಸ್ಥೆಯ ಸಿಬ್ಬಂದಿ ಕೋವಿಡ್-19 ಲಸಿಕೆ ಪಡೆದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಬಿಬಿಎಂಪಿ ಹೇಳಿದೆ. ಇನ್ನು ಪೋಷಕರು ಹಾಗೂ ಮಕ್ಕಳು ಎಲ್ಲರೂ ಕೂಡ ಕೋವಿಡ್-19 ಲಸಿಕೆ ಹಾಕಿಸ್ಕೊಳ್ಬೇಕು. ಮಕ್ಕಳಲ್ಲಿ ಕೋವಿಡ್ ಲಕ್ಷಣ ಕಂಡು ಬಂದಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿ ಫಲಿತಾಂಶ ಬರೋ ತನಕ ಶಾಲೆಗೆ ಕಳುಹಿಸಬೇಡಿ ಅಂತ ಬಿಬಿಎಂಪಿ ಹೇಳಿಕೆ ಕೊಟ್ಟಿದೆ. ಮಂಗಳೂರು ಕೋರ್ಟ್ನಲ್ಲಿ ವಿಎಚ್ಪಿ ವರ್ಸಸ್ ಮಳಲಿ ಮಸೀದಿ ಫೈಟ್ ವಿಚಾರಕ್ಕೆ ಅರ್ಜಿ ಬಗ್ಗೆ ಯಾವುದೇ ಆದೇಶ ಪಾಸ್ ಮಾಡದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ಸೂಚನೆಯನ್ನು ವಿಎಚ್ಪಿ ಪರ ವಕೀಲರು ಮಂಗಳೂರಿನ 3ನೇ ಸಿವಿಲ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅರ್ಜಿಗಳ ವಿಚಾರಣೆ ನಡೆಸಬಹುದು ಅನ್ನೋದನ್ನು ಕೋರ್ಟ್ ಹೇಳಿದೆ. ಹೀಗಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ಮಸೀದಿ ಪರ ವಕೀಲರು ಮನವಿ ಮಾಡಿದರು. ಎರಡೂ ಕಡೆ ವಕೀಲರಿಂದಲೂ ವಾದ ಮಂಡನೆಯಾಗಿದೆ. ಮಂಗಳೂರಿನ 3ನೇ ಸಿವಿಲ್ ಕೋರ್ಟ್ ಹೈಕೋರ್ಟ್ ಜೂನ್ 17ನೇ ತಾರೀಕು ನೀಡುವ ತೀರ್ಪಿಗೆ ಅನುಗುಣವಾಗಿ ನಿರ್ಧಾರ ಕಾಯ್ದಿರಿಸಿದೆ. ಈದ್ಗಾ ಮೈದಾನ ವಿವಾದ ಸಂಬಂಧ ವಿಶ್ವ ಸನಾತನ ಪರಿಷತ್ ಪಶ್ಚಿಮ ವಲಯ ಜಂಟಿ ಆಯುಕ್ತರನ್ನು ಭೇಟಿ ಮಾಡಿತ್ತು. ಈದ್ಗಾ ಮೈದಾನದಲ್ಲಿ ಸ್ವತಂತ್ರೋತ್ಸವ ಆಚರಣೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದೆ. ಸಿಟಿ ಸರ್ವೆಯಲ್ಲಿ ಮೈದಾನ ಪಾಲಿಕೆಗೆ ಸೇರಿದ್ದು ಅಂತ ಇದೆ. ಒಂದು ವೇಳೆ ವಕ್ಫ್ ಬೋರ್ಡ್ ಸಂಬಂಧಿಸಿದ ಆಸ್ತಿ ಇದ್ದರೆ ದಾಖಲೆ ಸಲ್ಲಿಸಬೇಕಿತ್ತು. ನಮಗೆ ಆಚರಣೆಗೆ ಅವಕಾಶ ಕೊಡ್ತೀರಾ, ಕೊಡಲ್ವಾ? ಲಿಖಿತ ರೂಪದಲ್ಲಿ ತಿಳಿಸಿ ಅಂತ ಸನಾತನ ಹಿಂದೂ ಪರಿಷತ್ ಭಾಸ್ಕರನ್ ಆಗ್ರಹಿಸಿದ್ದಾರೆ. ಚಾಮರಾಜಪೇಟೆ ಆಟದ ಮೈದಾನವನ್ನು 14ನೇ ತಾರೀಕು ಮತ್ತು 15ನೇ ತಾರೀಕು ನಮಗೆ ಕೊಡಿ. ಅದರ ಮೇಂಟೆನೆನ್ಸ್ ಫೀಸು ಮತ್ತು ಕ್ಲೀನಿಂಗ್ ಚಾರ್ಜಸ್ ಏನಾಗುತ್ತೆ ನಾವು ಕಟ್ಕೊಡ್ತೇವೆ. ಗ್ರೌಂಡನ್ನು ನೀವು ಯಾವ ಸ್ಥಿತಿಯಲ್ಲಿ ನಮಗೆ ಕೊಡ್ತೇವೆ ಅದೇ ಸ್ಥಿತಿಯಲ್ಲಿ ನಾವು ವಾಪಸ್ ಕೊಡ್ತೇವೆ ಅಂಥೇಳಿ ಮನವಿಯನ್ನು ಲಿಖಿತವಾಗಿ ಕೊಟ್ಟಿದ್ದು. ಗಡಿ ಜಿಲ್ಲೆ ಚಾಮರಾಜನಗರ ಚಮೂಲ್ ಆಡಳಿತ ಮಂಡಳಿ ಚುನಾವಣೆ ನಡೆದಿದೆ. ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ 4, ಬಿಜೆಪಿ 2, ಪಕ್ಷೇತರ 2, ಜೆಡಿಎಸ್ 1 ಸ್ಥಾನದಲ್ಲಿ ಗೆಲುವು ದಾಖಲು ಮಾಡಿದ್ದಾರೆ. ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಶಾಸಕ ನಿರಂಜನ್ ಕುಮಾರ್ಗೆ ಮುಖಭಂಗ ಆಯಿತು. ಬಿಜೆಪಿ ಬಂಡಾಯ ಅಭ್ಯರ್ಥಿ ಸುನೀಲ್, ಕಾಂಗ್ರೆಸ್ನ ನಂಜುಂಡ ಪ್ರಸಾದ್ಗೆ ಜಯ ಆಯಿತು. ಬೆಂಗಳೂರಿನ ದಿ ಪಾರ್ಕ್ 5 ಸ್ಟಾರ್ ಹೋಟೆಲ್ನಲ್ಲಿ ನಡೆದಂತಹ ಡ್ರಗ್ಸ್ ಪಾರ್ಟಿ ಕೇಸ್ ಸಂಬಂಧ ಹಲಸೂರು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಡ್ರಗ್ಸ್ ಪಾರ್ಟಿಯಲ್ಲಿದ್ದ 5 ವಿರುದ್ಧ ಎಫ್ಐಆರ್ ಹಾಕಿ ಎಲ್ಲರ ವಿಚಾರಣೆ ನಡೆಸಿದ್ದಾರೆ. ಬಾಲಿವುಡ್ ನಟ ಶಕ್ತಿ ಕಪೂರ್ ಮಗ ಸಿದ್ಧಾಂತ್ ಕಪೂರ್ಗೆ ಕೇಸ್ನ 5ನೇ ಆರೋಪಿಯಾಗಿದ್ದಾರೆ. ಡ್ರಗ್ಸ್ ಪರೀಕ್ಷೆಯಲ್ಲಿ ಸಿದ್ಧಾಂತ್ ಸೇರಿ 5 ಕೊಕೇನ್ ಸೇವಿಸಿದ್ದು ಗೊತ್ತಾಯಿತು. ಇನ್ನು ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಬಾಲಿವುಡ್ ನಟ ಸಿದ್ಧಾಂತ್ ಕಪೂರ್, ನಾನು ಡಿಜೆ ಆಗಿ ಬಂದಿದ್ದೆ, ಡ್ರಗ್ಸ್ ಪಾರ್ಟಿ ವಿಚಾರವಾಗಿ ನನ್ನನ್ನು ಪೊಲೀಸರು ವಿಚಾರಣೆ ನಡೆಸಿದ್ದು, ಉತ್ತರ ಕೊಡ್ತಿದ್ದೀನಿ
ಮತ್ತೆ ವಿಚಾರಣೆಗೆ ಕರೆದ್ರೆ ಬರ್ತೀನಿ ಅಂತ ಹೇಳಿದ್ರು. NDPS ಪ್ರಕರಣದಲ್ಲಿ ಕಳೆದ ರಾತ್ರಿ 5 ಜನ ಆರೋಪಿಗಳನ್ನ ನಾವು ಕಾನೂನು ಪ್ರಕಾರವಾಗಿ ಅವರಿಗೆ ಬೇಲ್ ಮೇಲೆ ಕಳಿಸಿದ್ದೀವಿ. ಮತ್ತು ಜೊತೆಗೆ ಅವರಿಗೆ ನೋಟಿಸ್ ಕೂಡ ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಮತ್ತು ಇನ್ವೆಸ್ಟಿಗೇಷನ್ಗೆ ಕೋಆಪರೇಷನ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ರಾಷ್ಟ್ರಪತಿ ಚುನಾವಣೆ ಸಂಬಂಧ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಅವರು ಇವತ್ತು ಪ್ರತಿಪಕ್ಷಗಳ ಸಭೆ ಕರೆದಿದ್ದಾರೆ. ನವದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ JDS ನಾಯಕ HD ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ. ಜೊತೆಗೆ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡರು ಕೂಡ ಈ ಮೀಟಿಂಗ್ನಲ್ಲಿ ಉಪಸ್ಥಿತರಿರ್ತಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ವಿಶ್ವದಲ್ಲಿಯೇ ಸ್ಟಾರ್ಟ್ಅಪ್ ಹೂಡಿಕೆಗೆ 5ನೇ ಅತ್ಯುತ್ತಮ ನಗರ ಎಂಬ ಬಿರುದನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಸ್ಟಾರ್ಟ್ಅಪ್ ಹೂಡಿಕೆಯಲ್ಲಿ ಏಷ್ಯಾದಲ್ಲಿಯೇ ಬೆಂಗಳೂರು ನಂಬರ್ 1 ನಗರ ಅಂತ ಲಂಡನ್ ಟೆಕ್ ವೀಕ್ ತನ್ನ ವರದಿಯಲ್ಲಿ ಹೇಳಿದೆ. ಪಂಜಾಬ್ನ ಸಿಂಗರ್ ಸಿಧು ಮೂಸೇವಾಲಾ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಗ್ಯಾಂಗ್ಸ್ಟರ್ ಬಿಷ್ಣೋಯ್ನನ್ನ ಪೊಲೀಸರು ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದರು. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಆರೋಪಿಯನ್ನ ಕರೆತಂದ ಪೊಲೀಸರು ಭಾರೀ ಭದ್ರತೆಯಲ್ಲಿ ಆತನನ್ನ ಕೋರ್ಟ್ ಒಳಗೆ ಕರ್ಕೊಂಡು ಹೋದರು. ಇನ್ನು ಮೂಸೇವಾಲಾ ಕೊಲೆ ಕೇಸ್ನಲ್ಲಿ ಬಿಷ್ಣೋಯ್ ಗ್ಯಾಂಗ್ ಇನ್ನಿಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭಾರತೀಯ ಸೇನೆ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಸೇನಾ ಬಲವರ್ಧನೆಗಾಗಿ ಅಗ್ನಿಪಥ್ ಯೋಜನೆ ಘೋಷಣೆ ಮಾಡಿತು. ಈ ಯೋಜನೆಯಡಿ ಸೈನಿಕರ ನೇಮಕಾತಿ ನಡೆಯುತ್ತೆ. ಸೈನಿಕರಿಗೆ ಅಗ್ನಿವೀರ್ ಅಂತ ಹೆಸರಿಡಲಾಗುತ್ತೆ. ಸೇನೆಯಲ್ಲಿ 3 ವರ್ಷ ಅಥವಾ 5 ವರ್ಷ ಸೇವೆಗೆ ಅವಕಾಶ ಇದೆ. 3 ಅಥವಾ 5 ವರ್ಷದ ಬಳಿಕ ನಿವೃತ್ತಿ ಪಡ್ಕೋಬಹುದು. ಶೀಘ್ರವೇ 46,000 ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆ ನಡೆಸ್ತೀವಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಜನೆ ಬಗ್ಗೆ ವಿವರಣೆ ಕೊಟ್ಟರು. ರಾಜ್ಯ ಸರ್ಕಾರ ಲೋಕಾಯುಕ್ತರನ್ನು ನೇಮಕ ಮಾಡಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಹಾಲಿ ಉಪ ಲೋಕಾಯುಕ್ತ ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಇವತ್ತು ನೂತನ ಲೋಕಾಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. BS ಪಾಟೀಲ್ ಅವರನ್ನ ಲೋಕಾಯುಕ್ತರನ್ನಾಗಿ ನೇಮಕ ಮಾಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದ ಶಿಫಾರಸಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ನಿನ್ನೆ ಅಂಕಿತ ಹಾಕಿದ್ದಾರೆ. ಬೆಂಗಳೂರಲ್ಲಿ ಇನ್ನು ಮುಂದೆ ಅಂಗವಿಕಲರಿಗೆ ಅನುಕೂಲ ಆಗೋ ಹಾಗೆ ಬಸ್ನಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ. 300 ನಾನ್ AC ಬಸ್ಗಳಲ್ಲಿ ಬಸ್ ಹತ್ತೋದಕ್ಕೆ ಹಾಗೂ ಇಳಿಯೋದಕ್ಕೆ ಅನುಕೂಲ ಆಗೋ ಹಾಗೆ ವೀಲ್ ಚೇರ್ ಲಿಫ್ಟಿಂಗ್ ಸೌಲಭ್ಯ ಮಾಡಿದ್ದಾರೆ. ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಇರುವ ಎಲೆಕ್ಟ್ರಿಕ್ ಬಸ್ಗಳು ಕೂಡ ರಸ್ತೆಗೆ ಬರುತ್ತೆ. ಬೇಡಿಕೆಗೆ ಅನುಗುಣವಾಗಿ ಈ ಬಸ್ಗಳು ಸಂಚಾರ ಮಾಡುತ್ತೆ ಅಂತ BMTC ಉಪಾಧ್ಯಕ್ಷ ವೆಂಕಟೇಶ್ ಹೇಳಿದ್ದಾರೆ. ಬರುವಂಥ 300 ಎಲೆಕ್ಟ್ರಿಕ್ ಬಸ್ಗಳೇನಿದ್ದಾವೆ, ಆ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಅವರು ಯಾರೇ ಒಬ್ಬರು ವಿಕಲಚೇತನರು ಅವರ ವೀಲ್ ಚೇರನ್ನು ಬಳಸ್ಕೊಂಡೇನೆ ನಮ್ಮ ಬಸ್ ಒಳಗಡೆಗೆ ಹೋಗುವಂಥದ್ದು, ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ, ಯಾವುದೇ ರೀತಿಯ ತೊಂದರೆ ಇಲ್ದಂಗೆ, ಮತ್ತು ಅವರ ಡೆಸ್ಟಿನೇಷನ್ ಬಂದಾಗ ಇಳಿದು ಅವರ ಹೊರಗಡೆ ಹೋಗುವಂಥ ನಿಟ್ಟಿನಲ್ಲಿ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅವರಿಗೆ ಅನುಕೂಲವನ್ನು ಕಲ್ಪಿಸುವಂತ ಒಂದು ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ನಾವು ಮುಂದಡಿ ಇಟ್ಟಿದ್ದೇವೆ. ಸದ್ಯಕ್ಕೆ ಎಲ್ಲಿಗೆ ಇದು ಹೆಚ್ಚಿನ ಬೇಡಿಕೆ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೋಡ್ ಮ್ಯಾಪ್ ಅನ್ನ ನಾವು ಇಲ್ಲಿವರೆಗೂ ಇನ್ನೂ ಮಾಡಿಲ್ಲ. ತಿರುಪತಿ ತಿರುಮಲದ ಮಾದರಿಯಲ್ಲೇ ಬೆಂಗಳೂರಿನ ವಸಂತಪುರದಲ್ಲಿ ಇಸ್ಕಾನ್ನಿಂದ ಶ್ರೀ ರಾಜಾಧಿರಾಜ ಗೋವಿಂದನ ದೇವಾಲಯ ನಿರ್ಮಾಣ ಆಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದರು. 28 ಎಕರೆ ಜಾಗ, ಏಕಶಿಲಾ ವಿಗ್ರಹ, ಗೋವಿಂದ, ಲಕ್ಷ್ಮಿ, ಸುದರ್ಶನ ಚಕ್ರ, ಲಕ್ಷ್ಮೀ ನರಸಿಂಹಮೂರ್ತಿ, 7 ದ್ವಾರಗಳ ಈ ದೇವಸ್ಥಾನ ಆಗಸ್ಟ್ 1ರಿಂದ ಭಕ್ತರ ದರ್ಶನಕ್ಕೆ ಮುಕ್ತವಾಗುತ್ತೆ. ಅಭಿಮಾನಿಗಳ ದೇವರು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ತೆಲುಗಿನ ನಿವೃತ್ತ CRPF ಇನ್ಸ್ಪೆಕ್ಟರ್ ಒಬ್ಬರು ವಾಕಥಾನ್ ನಡೆಸಿದ್ದಾರೆ. ಆಂಧ್ರದ ಕೆ ರವಿಕುಮಾರ್ ಅನ್ನೋರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ 3000 ಕಿಲೋಮೀಟರ್ನಷ್ಟು ದೂರದ ವಾಕಥಾನ್ ಕೈಗೊಂಡಿದ್ದಾರೆ. ಅಪ್ಪು ಭಾರತ ರತ್ನಕ್ಕೆ ಅರ್ಹರು. 100 ವರ್ಷ ಮಾಡದ ಸಾಧನೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದರು. ಮಠ ಗುರುಪ್ರಸಾದ್ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಜಗ್ಗೇಶ್ ಹಾಗೂ ಗುರುಪ್ರಸಾದ್ ಜುಗಲ್ಬಂದಿಯ ಈ ಚಿತ್ರ ಪ್ರೇಕ್ಷಕರನ್ನ ನಕ್ಕು ನಗಿಸಿತ್ತು. ಇದೀಗ ಇದೇ ಹೆಸರಿನ ಸಿನಿಮಾ ಬರ್ತಾ ಇದೆ. ಹಾಗಂತ ಈ ಸಿನಿಮಾಗೂ ಆ ಸಿನಿಮಾಗೂ ಸಂಬಂಧನೇ ಇಲ್ಲ.
ಫಿಲಾಸಫಿಕಲ್ ಕಾಮಿಡಿ ಸತ್ಯ ಘಟನೆ ಆಧಾರಿತ ಮಠ ಸಿನಿಮಾದಲ್ಲಿ ದೊಡ್ಡ ತಾರಾಬಳಗ ಇದೆ. 25 ಜಿಲ್ಲೆಗಳಲ್ಲಿ ವಿವಿಧ ಪ್ರವಾಸಿ ತಾಣಗಳಲ್ಲಿ ಕತೆಗೆ ತಕ್ಕ ಹಾಗೆ ಮಠ ಚಿತ್ರದ ಶೂಟಿಂಗ್ ಆಗಿದೆ. ಈಗ ರಿಲೀಸ್ಗೆ ಸಜ್ಜಾಗಿದೆ. 5 ವರ್ಷಗಳ IPL ಮಾಧ್ಯಮ ಹಕ್ಕುಗಳನ್ನು BCCI ಬರೋಬ್ಬರಿ 48,390 ಕೋಟಿಗೆ ಮಾರಾಟ ಮಾಡೋ ಮೂಲಕ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದೆ. ಸ್ಟಾರ್ ಇಂಡಿಯಾ ಟಿವಿ ಹಕ್ಕುಗಳನ್ನು 23,575 ಕೋಟಿ ರೂಪಾಯಿಗೆ ಖರೀದಿ ಮಾಡಿದರೆ, ಹೆಚ್ಚು ಬೇಡಿಕೆ ಇರುವ ಭಾರತದ ಡಿಜಿಟಲ್ ಹಕ್ಕುಗಳನ್ನು ವಯಾಕಾಮ್ 20,500 ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿದೆ. ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಸರಣಿಯಲ್ಲಿ ಸತತ ಸೋಲಿನಿಂದ ಕಂಗೆಟ್ಟಿದ್ದ ಟೀಂ ಇಂಡಿಯಾ 3ನೇ T20 ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದೆ. ಮೊದಲು ಬ್ಯಾಟ್ ಮಾಡಿದವರು ಟೀಂ ಇಂಡಿಯಾ ನಿಗದಿತ ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 179 ರನ್ ಪೇರಿಸಿದ್ರು. ದಕ್ಷಿಣ ಆಫ್ರಿಕಾಗೆ 180 ರನ್ಗಳ ಗುರಿ ಕೊಟ್ಟರು. ಈ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ 131 ರನ್ ಗಳಿಸಿ ಆಲ್ಔಟ್ ಆಯಿತು. 48 ರನ್ಗಳಿಂದ ಸೋಲನುಭವಿಸಿತು. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.